ನಿಮ್ಮೆಲ್ಲರನ್ನು ಹೆದರದಿರೋ ನನ್ನ ಮನವಿ ಸೇವೆಗಳ ಮೂಲಕವಾಗಿ ಹೃದಯಪೂರ್ವಕವಾಗಿ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಹೇಗಿದ್ದೀರಿ? ರಾಜಾದಿರಾಜನು ತಾನೇ ತನ್ನ ಮಹಿಮೆಯೊಡನೆ 52 ದಿನಗಳ ವಿಶೇಷವಾದಂಥ ಉಪವಾಸ ಪ್ರಾರ್ಥನೆಯನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸಲಿಕ್ಕಾಗುವ ಹಾಗೆ ದೇವರು ತಾನೇ ಕೃಪೆ ಮಾಡಿದನು. ಇವತ್ತು ಉದಯ ಕಾಲದಲ್ಲಿ 9:30ಗಿಂದ ವಿಶೇಷವಾದ 52ನೇ ದಿನದ ಕೊನೆಯ ದಿನದ ಉಪವಾಸ ಪ್ರಾರ್ಥನೆ ಇರುವಂಥದ್ದಾಗಿದೆ. ಸಂದೇಶವನ್ನು ಕೇಳುವಂಥವರು ಎಲ್ಲೇ ಇದ್ರೂ ಸದಾ ಇವತ್ತು ಮತ್ತು ನಾಳೆ ಶನಿವಾರ ಭಾನುವಾರ 21, 22ನೇ ತಾರೀಕು ದೇವ ಮಂದಿರದಲ್ಲಿ ಇರುವಂಥದ್ದಾಗಿದೆ. ನೀವೆಲ್ಲರೂ ಸದಾ ಕುಟುಂಬವಾಗಿ ಬನ್ನಿರಿ, ಅನೇಕ ಜನರಿಗೆ ತಿಳಿಸ್ರಿ. ಕರ್ನಾಟಕದ ಹಿತಕ್ಕಾಗಿ, ಕರ್ನಾಟಕದ ಆಶೀರ್ವಾದಕ್ಕಾಗಿ, ಕರ್ನಾಟಕದ ರಕ್ಷಣೆಗಾಗಿ, ಕರ್ನಾಟಕದಲ್ಲಿರುವಂಥ ಜನರ ಬಿಡುಗಡೆಗಳಿಗಾಗಿ ಮಿಷನ್ ಕರ್ನಾಟಕ ಎನ್ನುವಂಥ ದೈವ ದರ್ಶನದೊಂದಿಗೆ 52 ದಿನಗಳ ಕಾಲ ಸುದೀರ್ಘವಾದಂಥ ಉಪವಾಸ ಪ್ರಾರ್ಥನೆಯನ್ನು ಹೆದರದಿರೋ ನನ್ನ ಮನವಿ ಸೇವೆಗಳ ಮೂಲಕವಾಗಿ ನಾವು ಮಾಡಿದ್ದೇವೆ. ಈ ವಿಶೇಷವಾದಂಥ ಪ್ರಾರ್ಥನೆ ಯಾರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ಸ್ವತಃ ದೇವರು ಕೊಟ್ಟಂಥ ಆ ದರ್ಶನ ಒಡಕಿನಲ್ಲಿ ನಿಂತುಕೊಂಡು ಈ ರಾಜ್ಯದ ಉಜ್ಜೀವನಕ್ಕಾಗಿ, ರಾಜ್ಯದ ರಕ್ಷಣೆಗಾಗಿ, ಈ ಹೆದರದಿರೋ ನನ್ನ ಮನವಿ ಸೇವೆಯ ಮೂಲಕವಾಗಿ ರಾಷ್ಟ್ರದ ಅನೇಕ ಅಭಿಷಕ್ತರೊಟ್ಟಿಗೆ ಒಡಗೂಡಿ, ಅನೇಕ ಸೇವಕರುಗಳು, ಅನೇಕ ಆತ್ಮಿಕ ವಿಶ್ವಾಸಿಗಳ ಒಟ್ಟಿಗೆ ಒಡಗೂಡಿ ದೇವರ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಇಳಿದು ಬರಬೇಕೆಂಬುದಾಗಿ ಮುಂದಿನ ದಿನಮಾನಗಳಲ್ಲಿ 31 ಜಿಲ್ಲೆಗಳಲ್ಲಿ ದೊಡ್ಡ ಉಜ್ಜೀವನಕ್ಕೆ ಈ ಉಪವಾಸ ಕೂಟ ನಾಂದಿಯಾಗುವಂಥದ್ದಾಗಿದೆ. ಈ ಉಪವಾಸ ಕೂಟದಲ್ಲಿ ನಾನು ನಂಬುತ್ತೇನೆ, ಯಾರ್ಯಾರು ಭಾಗವಹಿಸ್ತಿರೋ ಅವರು ಸಾಮಾನ್ಯವಾಗಿ ಆಶೀರ್ವಾದ ಹೊಂದಲ್ಪಡೋದಿಲ್ಲ, ಅಸಾಮಾನ್ಯವಾಗಿ ದೇವರು ಆಶೀರ್ವಾದ ಮಾಡುವಂಥವ್ರು ಹಾಕಿದ್ದಾರೆ. ಅಭಿಷೇಕದಿಂದ, ಪ್ರಾರ್ಥನಾ ಬಲದಿಂದ, ದೇವರ ಸಾನ್ನಿಧ್ಯಾನದ ಕೃಪಾವರಗಳಿಂದ ದೇವರು ನಿಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಮಿಸ್ ಮಾಡಿಕೊಳ್ಳದ ರೀತಿಯಲ್ಲಿ ಇವತ್ತು ಉದಯ ಕಾಲದಲ್ಲಿ 9:30 ಪ್ರಾರಂಭವಾಗುವಂಥ ಈ ಉಪವಾಸ ಕೂಟದಲ್ಲಿ ಪಾಲ್ಗೊಂಡು ದೇವರ ನಾಮವನ್ನು ಘನಪಡಿಸಿರಿ. ಸಮಯ ಸ್ವಲ್ಪ ಇರುವುದರಿಂದ ಪ್ರೀತಿಯುಳ್ಳ ದೇವಜನರೇ, ನೇರವಾಗಿ ನಾವು ಸಂದೇಶಕ್ಕೆ ಹೋಗುವಂಥವರಾಗೋಣ. ಯಾಕೆ ಬೇಸರಗೊಳ್ಳದ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು? ಯಾಕೆ ಬೇಸರಗೊಳ್ಳದ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು? ಯೇಸು ಸ್ವಾಮಿ ಹೇಳಿದಂಥ ಸಂಗತಿ ಇದು. ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ಯಾಕೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು? ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದರೆ ಸಿಗುವಂಥ ಆಶೀರ್ವಾದಗಳು ಎಂಥವು ಎಂಬುದಾಗಿ ಇವತ್ತು ಸ್ವಲ್ಪ ಸಮಯಗಳ ಕಾಲ ಈ ಉಪವಾಸದ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯೊಟ್ಟಿಗೆ ಸಂದೇಶವನ್ನು ಕೇಳುವಂಥವರಾಗೋಣ. ದೇವ ಮಕ್ಕಳೇ, ಈ 51 ದಿನಗಳ ಕಾಲ ಸುದೀರ್ಘವಾಗಿ ಬರೀ ಪ್ರಾರ್ಥನೆ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ. ಆದರೆ ಇವತ್ತು ದೇವರು ಯಾಕೆ ಆ ಪ್ರಾರ್ಥನೆಯ ಬಗ್ಗೆ ಬಹಳ ಒತ್ತಾಯಪೂರ್ವಕವಾಗಿ ಬೇಸರಗೊಳ್ಳದೆ, ಪಟ್ಟು ಹಿಡಿದು, ಎಡೆ ಬಿಡದೆ ಯಾವಾಗಲೂ, ಅಂದರೆ ಅದರ ಅರ್ಥ ಪ್ರಾರ್ಥಿಸಬೇಕೆಂಬುದಾಗಿ ಯಾಕೆ ಒತ್ತಾಯಪೂರ್ವಕವಾಗಿ ಹೇಳ್ತಾರೆ ಅಂದರೆ, ಕರ್ತನ ಸನ್ನಿಧಾನದಲ್ಲಿ ನಾವು ಅನ್ಕೊಂಡು ಬಿಟ್ಟಿರ್ತೇವೇನೆಂದರೆ, ಎಷ್ಟು ಪ್ರಾರ್ಥನೆ ಮಾಡೋಣ, ಏನು ಪ್ರಾರ್ಥನೆ ಮಾಡೋಣ, ಹೇಗೆ ಪ್ರಾರ್ಥನೆ ಮಾಡಿದರು, ಎಷ್ಟು ವರ್ಷ ಪ್ರಾರ್ಥನೆ ಮಾಡಿದರು, ನನ್ನ ಜೀವಿತದಲ್ಲಿ ಅದು ಕಾಣಲಿಲ್ಲವಲ್ಲ, ಅದು ನಡೀತಾ ಇಲ್ವಲ್ಲ ಎಂಬುದಾಗಿ ಬೇಸರಗೊಂಡು ಒಂದು ವೇಳೆ ನೀವು ಇರುವುದಾದರೆ ನಿಮ್ಮ ಜೊತೆಯಲ್ಲೇ ದೇವರು ಇವತ್ತು ಮಾತನಾಡ್ತಾ ಇದ್ದ. ಯಾವುದಕ್ಕೆ ಬೇಕಾದರೂ ಬೇಸರ ಮಾಡಿಕೊಳ್ಳ್ರಿ ಪ್ರೀತಿಯುಳ್ಳ ದೇವಜನರೇ, ಆದರೆ ಪ್ರಾರ್ಥನೆ ವಿಷಯದಲ್ಲಿ ಮಾತ್ರ ನೀವು ನಿಮ್ಮ ಕುಟುಂಬ ಬೇಸರ ಮಾಡಿಕೊಳ್ಳಬಾರ್ದು. ಆ ವಿಷಯದಲ್ಲಿ ಯಾವತ್ತೂ ಸದಾ ನಾವು ನೆಗ್ಲೆಕ್ಟ್ ಆಗಿ ಇರಬಾರ್ದು. ಯಾಕೆ ಎಂಬುದಾಗಿ ನೆನೆಸುವಾಗ ಖಂಡಿತವಾಗಿಯೂ ನಿನ್ನ ಬದುಕಿನಲ್ಲಿ ಆ ಪ್ರಾರ್ಥನೆ ಉತ್ತರ ಸಿಗುವ ತನಕ ಪಟ್ಟು ಹಿಡಿದು ನಾವು ಪ್ರಾರ್ಥನೆ ಮಾಡಿದರೆ ದೇವರು ಎಂತೆಂಥ ಕಾರ್ಯಗಳನ್ನು ನಡೆಸ್ತಾನೆ ಎಂಬುದಾಗಿ ಇವತ್ತು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ದೇವೆ. ನನ್ನನ್ನು ಗಮನಿಸಿ, ಕೂಡಿ ಬಂದಿರುವಂಥ ನಾವೆಲ್ಲರೂ ಸಹ, ಈ ದೈವ ಸಂದೇಶವನ್ನು ಕೇಳುತ್ತಿರುವಂಥ ನೀವೆಲ್ಲರೂ ಸಹ ನಿಮ್ಮ ಜೀವಿತದಲ್ಲಿ
ಯೇಸು ಸ್ವಾಮಿಯನ್ನು ನಂಬಿದಂಥ ಆ ದಿನಮಾನಗಳನ್ನು ಒಂದು ಸಾರಿ ರಿಮೆಂಬರ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡಲ್ಲಿ ತಂದುಕೊಳ್ಳ್ರಿ. ಯಾವ ಪರಿಸ್ಥಿತಿನಲ್ಲಿ, ಯಾವ ಇಕ್ಕಟ್ಟಾದ ದಿನದಲ್ಲಿ, ಎಲ್ಲರೂ ಕೈ ಬಿಡಲ್ಪಟ್ಟಾಗ, ಎಲ್ಲರಿಂದ ದೂರ ಆದಾಗ, ಎಲ್ಲರೂ ನಮ್ಮನ್ನು ಹೀಯಾಳಿಸಿ ಕೀಳಾಗಿ ನೋಡಿ ಅವಮಾನಿಸಿ ಜೀವಿತದಲ್ಲಿ ಜೀವನವೇ ಬೇಡ ಎಂಬುದಾಗಿ ಜಿಗುಪ್ಸೆಯಿಂದ ಇರುವಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಶುಭವಾರ್ತೆ ನಮಗೆ ಸಿಕ್ಕಿತು. ಆ ಸಿಕ್ಕಿದಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿನ ಎಷ್ಟು ಮುದ್ದಾಡ್ತಿದ್ದೀವಿ ಅಂದರೆ, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂದರೆ, ಎಷ್ಟು ಭಕ್ತಿ ನಮ್ಮಲ್ಲಿ ಇತ್ತು ಅಂದರೆ, ಎಷ್ಟು ಉಪವಾಸ ಪ್ರಾರ್ಥನೆಗಳನ್ನು, ಎಷ್ಟು ವಿಶೇಷವಾಗಿ ದೇವರ ಆರಾಧನೆ ಅಂದರೆ ಎಷ್ಟು ಸಂತೋಷವಾಗಿ ನಾವು ಹೋಗ್ತಾ ಇದ್ವಿ. ಆ ದಿನಮಾನಗಳನ್ನು ನೋಡುವಂಥ ಸಂದರ್ಭದಲ್ಲಿ ನಾವು ಬೇಡೋದಕ್ಕಿಂತ ಯೋಚಿಸೋದಕ್ಕಿಂತ ಮೊದಲನೇ ದೇವರು ಕೊಟ್ಟು ಬಿಡ್ತಾ ಇದ್ದ ಅಲ್ವಾ? ನಾವು ಏನು ಯೋಚನೆ ಮಾಡ್ತಾ ಇದೀವೋ ಆ ಯೋಚನೆಗಳು ಮೈಂಡ್ನಲ್ಲಿ ಇನ್ನೂ ನಡೀತಾ ಇದೆ ಅನ್ನೋ ತಕ್ಷಣವೇ ಕಣ್ಣು ಮುಂದೆ ಅದ್ಭುತಗಳು ನಡೀತಾ ಇತ್ತು. ಯಾಕೆಂತ ಹೇಳಿದರೆ ಅಷ್ಟು ಆಸಕ್ತಿ ನಮ್ಮ ಒಳಗಡೆ ಇತ್ತು. ದೇವರ ವಿಷಯದಲ್ಲಿ ನಮಗೆ ಬೇಸರ ಇಲ್ಲ, ಪ್ರಾರ್ಥನೆ ವಿಷಯದಲ್ಲಿ ನಮಗೆ ಬೇಸರ ಇರಲಿಲ್ಲ. ಅವಾಗ ಸಭೆ ಅಂದ್ರೆ ಬೇಸರ ಇರಲಿಲ್ಲ, ಕೂಟಗಳು ಅಂದ್ರೆ ಬೇಸರ ಇರಲಿಲ್ಲ, ಎಲ್ಲದರಲ್ಲೂ ಉತ್ಸುಕತೆ. ಯಾಕಂದ್ರೆ ನನ್ನಪ್ಪ, ನನ್ನ ಯೇಸು, ನನ್ನ ಸ್ವಾಮಿ ನನ್ನನ್ನು ನಡೆಸ್ತಾನೆ, ನನ್ನನ್ನು ಬಲಪಡಿಸ್ತಾನೆ ಅನ್ನುವಂಥ ಒಂದು ದೊಡ್ಡದಾದಂಥ ಸಂತೋಷ. ಹೆಚ್ಚು ಹೆಚ್ಚಿಗೂ ಅದ್ಭುತಗಳು, ಹೆಚ್ಚು ಹೆಚ್ಚಿಗೂ ಸಂತೋಷ. ಅನೇಕ ಜನರಿಗೆ ಹೇಳ್ತಾ ಇದ್ವಿ ಏನಂತ, ದೇವರು ಎಷ್ಟು ಒಳ್ಳೆಯವರು ಗೊತ್ತಾ, ದೇವರು ಎಷ್ಟು ಒಳ್ಳೆಯವರು ಗೊತ್ತಾ, ದೇವರು ಎಷ್ಟು ಒಳ್ಳೆಯವರು ಗೊತ್ತಾ. ಆದರೆ ಇವತ್ತು ನಮ್ಮ ಜೀವಿತದಲ್ಲಿ ಅಂಥ ಒಳ್ಳೆಯವನಾಗಿರುವಂಥ ಆ ಸ್ವಾಮಿಯನ್ನ ಒಳ್ಳೆಯವರಂತ ನಾವು ಯಾರಿಗೂ ಸದಾ ಪ್ರಕಟಪಡಿಸ್ತಾ ಇಲ್ಲ. ಕಾರಣ ಏನು ಗೊತ್ತಾ? ಅಯ್ಯೋ, ಎಷ್ಟು ಪ್ರಾರ್ಥನೆ ಮಾಡೋಣ, ಎಷ್ಟು ಉಪವಾಸ ಮಾಡೋಣ, ಎಷ್ಟು ಕೂಗೋಣ, ಅಷ್ಟೇ ನೀವೇನೋ ಹೇಳ್ಬಿಡ್ತೀರಾ ಬೇಸರಗೊಳ್ಳದೆ. ಯಾವಾಗಲೂ ಪಟ್ಟು ಹಿಡಿದು ಉದಯ ಕಾಲದಲ್ಲಿ 3 ಗಂಟೆಗೆ ಎದ್ದೇಳ್ರಿ, 6 ಗಂಟೆಯಿಂದ ಪ್ರಾರ್ಥನೆ ಮಾಡಿರಿ, ಕುಟುಂಬ ಪ್ರಾರ್ಥನೆ ಮಾಡಿರಿ. ನಾವು ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಿಮ್ಮ ಮನೋನೇತ್ರಗಳನ್ನು ದೇವರ ಆತ್ಮನ ಬೆಳಗಿಸಲಿ. ಪ್ರಾರ್ಥನೆ ಇಲ್ಲದ ಜೀವಿತ ಬರುಳಾದ ಜೀವಿತ, ಪ್ರಾರ್ಥನೆ ಇಲ್ಲದ ಬದುಕು ಬರುಳಾದ ಬದುಕು. ನಿನ್ನ ಬದುಕನ್ನು ಯಾವಾಗಲೂ ಹಚ್ಚ ಹಸಿರಾಗಿರಬೇಕಂದ್ರೆ, ಯಾವಾಗಲೂ ಫಲಗಳಿಂದ ತುಂಬಿದ ಬದುಕಾಗಿರಬೇಕಂದ್ರೆ, ಯಾವಾಗಲೂ ಸಮೃದ್ಧಿಯ ಜೀವಿತವನ್ನು ನೀನು ನಡೆಸಬೇಕಂದ್ರೆ, ಯಾವುದೇ ವಿಧವಾದ ಕೊರತೆಗಳ ಅಲ್ಲದ ರೀತಿಯಲ್ಲಿ ನಿನ್ನ ಬದುಕಿನಲ್ಲಿ ಸಂತೋಷ ಸಂಭ್ರಮ ಕಾಪಾಡಿಕೊಂಡು ಕೊನೆಯ ತನಕ ದೇವರು ನಿನ್ನನ್ನು ಬಲಪಡಿಸಬೇಕಂದ್ರೆ, ದೇವನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಉಸಿರಿರುವ ತನಕ ಯಾವಾಗಲೂ ಸದಾ ನಾವು ಬೇಸರಗೊಳ್ಳದೇನೆ ಪ್ರಾರ್ಥನೆ ಮಾಡಬೇಕು ವಿನಃ ಏನೋ ಯಾರೋ ಹೇಳ್ತಾರೆ, ಯಾರೋ ಏನೋ ಮಾತನಾಡುತ್ತಾರೆ, ಯಾರೋ ಏನೋ ಉತ್ತೇಜನ ಪಡಿಸ್ತಾರೆ, 2 ದಿನ 3 ದಿನ 1 ವಾರ ಮಾಡೋಣ, ಅದಾದಮೇಲೆ ಮತ್ತೆ ಅದೇ ಆಟ, ಅದೇ ಕಾರ್ಯ, ಅದೇ ರೀತಿಯಾದಂಥ ಯೋಚನೆ ಎಂಬುದಾಗಿ ನೀನು ಅಂದ್ಕೊಂಡಿರುವುದಾದರೆ ನಿನ್ನ ಲೈಫಲ್ಲಿ ಮಾತ್ರ ದೇವರ ಅತಿಶಯ ಕಾರ್ಯಗಳನ್ನು ಕಾಣೋದಕ್ಕೆ ಆಗೋದಿಲ್ಲ. ಯಾಕೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಎಂಬುದಕ್ಕೆ ಬೈಬಲ್ನಲ್ಲಿ ಕೆಲವು ಮರ್ಮಗಳನ್ನು ಇವತ್ತು ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳುವಂಥವರಾಗ, ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದಾನಿಯೇಲನ ಪುಸ್ತಕ 10ನೇ ಅಧ್ಯಾಯದ 12 ಮತ್ತು 13ನೇ ವಚನದಲ್ಲಿ ದಾನಿಯೇಲನು 21 ದಿನ ಉಪವಾಸ ಪ್ರಾರ್ಥನೆ ಮಾಡ್ತಾನೆ. 21 ದಿನ ಉಪವಾಸ ಪ್ರಾರ್ಥನೆ ಮಾಡಿದ ನಂತರ 21ನೇ ದಿನದಲ್ಲಿ ಪರಲೋಕದಿಂದ ದೇವದೂತನು ಅಂದರೆ ಗ್ಯಾಬ್ರಿಯಲ್ ಎನ್ನುವಂಥ ದೂತನು ಆತನು ಪ್ರಸನ್ನನಾಗ್ತಾನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಆ ದೂತನು ಬಂದು ಅವನ ಜೊತೆಗೆ ಮಾತನಾಡುತ್ತಾನೆ. ಏನು ಮಾತನಾಡ್ತಾನೆ ನೋಡಿ. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ, ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನೀನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟಂತ ಮೊದಲನೇ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿದಂತೆ. ವಾವ್, ಆಶ್ಚರ್ಯಕರವಾಗಿದೆ ಈ ಮಾತು. 21 ದಿನದ ನಂತರ ಬಂದು ಹೇಳ್ತಾ ಇದ್ದಾನೆ ದೂತ, ನೀನು ಯಾವಾಗ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ಯೋ ಅದೇ
ದಿನ ನಿನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಲ್ಪಟ್ಟಿತು. ದಾನಿಯೇಲನು ಮುಖ ನೋಡ್ತಾ ಇದ್ದಾನೆ. ಯಾರಿಗೆ? ದೇವದೂತನಿಗೆ. ಅರೆ 21 ದಿನದ ನಂತರ ಬಂದು ಹೇಳ್ತಾ ಇದೀಯಾ? ಮೊದಲನೇ ದಿನ ಹೇಳಿದ್ರೆ ನಾನಿನ್ನು 20 ದಿನಗಳ ಕಾಲ ಉಪವಾಸ ಪ್ರಾರ್ಥನೆ ಮಾಡ್ತಾ ಇರಲಿಲ್ವಲ್ಲ, ನನ್ನ ದೇಹವನ್ನು ನಾನು ಒಣಗಿಸ್ಕೊಳ್ತಾ ಇರಲಿಲ್ವಲ್ಲ, ನೀನು ಮೊದಲನೇ ಬಂದು ಹೇಳ್ಬೋದಿತ್ತಲ್ಲ ಎನ್ನುವ ರೀತಿಯಲ್ಲಿ ದಾನಿಯೇಲನು ಆ ದೂತನ ಮುಖವನ್ನು ನೋಡ್ತಾ ಇದ್ದಾನೆ. ಆತ್ಮೀಯ ದೇವಜನರೇ, ಮೊದಲನೇ ದಿನ ಮೊದಲ ಮೊಣಕಾಲೂರಿದ ತಕ್ಷಣವೇ ದಾನಿಯೇಲನ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ಏರಿ ಹೋಗುತ್ತೆ. ಆದರೂ ಸದ 21 ದಿನಗಳ ನಂತರ ದೇವದೂತನು ಬರ್ತಾನೆ. ಅವನು ಬಂದು ಸಾಕ್ಷಿ ಕೊಡ್ತಾ ಇದ್ದಾನೆ, ನಿನ್ನ ಪ್ರಾರ್ಥನೆ ಮೊದಲನೇ ದಿನ ನೀನು ಮೊಣಕಾಲೂರಿದ ಆ ಕ್ಷಣದಲ್ಲೇ ದೇವರಿಗೆ ಏರಲ್ಪಟ್ಟಿತು. ಯಾಕಂದ್ರೆ ದೈವ ಸಂಕಲ್ಪದ ಅನುಸಾರವಾಗಿ ದೇವರ ರಾಜ್ಯ ನೀತಿಗಾಗಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನೀನು ಪ್ರಾರ್ಥನೆ ಮಾಡಿದ ಆ ಕ್ಷಣದಿಂದಲೇ ನಿನ್ನ ಪ್ರಾರ್ಥನೆ ನೇರವಾಗಿ ಮುಚ್ಚಲ್ಪಟ್ಟಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 21 ದಿನಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿ ದೇವರ ಸನ್ನಿಧಾನದಲ್ಲಿ ಆತನು ಉಪವಾಸ ಪ್ರಾರ್ಥನೆ ಮಾಡ್ತಾನೆ. ಹೇಗೆ ಅಂದರೆ ಬೇಸರಗೊಳ್ಳದ ರೀತಿಯಲ್ಲಿ ಎಡೆ ಬಿಡದೆ ಪ್ರಾರ್ಥನೆ ಮಾಡ್ತಾನೆ. 21ನೇ ದಿನದ ನಂತರ ದೂತನು ಬಂದು ಹೇಳ್ತಾನೆ. ಆತನು ಹೇಳುತ್ತಿರುವಂಥ ಮಾತನ್ನು ಗಮನಿಸಿದರೆ ಎಷ್ಟು ಆಶ್ಚರ್ಯಕರವಾಗಿದೆ. ಹಾಗಾದರೆ ಮೊದಲನೇ ದಿನ ಪ್ರಾರ್ಥನೆ ಮುಟ್ಟಲ್ಪಟ್ಟಿತ್ತು, ಯಾಕೆ ತಡ ಆಯಿತು ಎಂಬುದಾಗಿ ಆತನನ್ನು ಪ್ರಶ್ನಿಸುವುದಾದರೆ ಬೈಬಲ್ ಹೇಳ್ತದೆ, 9-10ನೇ ಅಧ್ಯಾಯವನ್ನು ನೀವು ಓದಿ ನೋಡ್ರಿ. ದಾನಿಯೇಲ ಕೇಳ್ತಾನೆ, ಯಾಕೆ ಈ ರೀತಿಯಾದಂಥ ತಡ ಮಾಡಿದೆ ಎಂಬುದಾಗಿ ಹೇಳುವಾಗ, ನಾನು 21 ದಿನಗಳ ಕಾಲ ಸುದೀರ್ಘವಾಗಿ ಆಕಾಶ ಮಂಡಲದಲ್ಲಿ ಮೇಧ್ಯ ಮತ್ತು ಪಾರಸಿಕರ ದೂತರೊಟ್ಟಿಗೆ, ಆ ರಾಜರೊಟ್ಟಿಗೆ, ಆ ಶತ್ರುಗಳ ಬಲದೊಟ್ಟಿಗೆ ನಾನು ಹೋರಾಟ ಮಾಡಿ ಅವರನ್ನು ಜಯಿಸಿ ಬರೋದಕ್ಕೆ ನನಗೆ 21 ದಿನಗಳ ಕಾಲ ಹಿಡಿಯಿತು ಎಂಬುದಾಗಿ ದೂತನು ಆತನಿಗೆ ಸ್ಪಷ್ಟಪಡಿಸ್ತಾನೆ. ಆತ್ಮೀಯ ದೇವ ಮಕ್ಕಳೇ, ಯೇಸುವಿನ ನಾಮದಲ್ಲಿ ಯಾಕೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಮರ್ಮ ಬೇರೆ ಒಂದು ಇಲ್ಲ. ಯಾಕೆಂದ್ರೆ ನಾವು ಮಾಡುವಂತ ಪ್ರಾರ್ಥನೆ ಬೇಗನೆ ದೇವರು ಉತ್ತರ ಕಳಿಸುವಂತವನಾಗಿದ್ದಾನೆ. ಆದರೆ ಆಕಾಶ ಮಂಡಲದಲ್ಲಿರುವಂತಹ ದುರಾತ್ಮಗಳು ಆ ಪ್ರಾರ್ಥನೆಗೆ ಅಡ್ಡ ನಿಂತುಕೊಳ್ಳುತ್ತದೆ. ಅವು ನಮಗೆ ಪ್ರಾಪ್ತವಾಗಬಾರದು, ಅವು ನಮ್ಮ ಚಿತ್ತದಲ್ಲಿ ನೆರವೇರಬಾರದು ಎಂಬುದಾಗಿ ದುರಾತ್ಮನ ಸೇನೆ, ವಾಯುಮಂಡಲದ ಲೋಕಾಧಿಪತಿಗಳು ನಮ್ಮ ಪ್ರಾರ್ಥನೆಗೆ ಅಡ್ಡ ನಿಂತುಕೊಳ್ಳುತ್ತದೆ. ಯಾಕೆ ಅಡ್ಡ ನಿಂತುಕೊಳ್ಳುತ್ತದೆ ಗೊತ್ತಾ? ನಾವು ಮಾಡುವಂತ ತಪ್ಪುಗಳು, ನಾವು ಮಾಡುವಂತ ಪಾಪಗಳು, ನಾವು ಮಾಡುವಂತ ಅಕ್ರಮದ ಕ್ರಿಯೆಗಳು, ಆ ಸಂದರ್ಭಗಳು ದೇವರಿಗೆ ಪ್ರಶ್ನೆ ಮಾಡುತ್ತಾನೆ ಸೈತಾನನು. ಏನಂತ ಪ್ರಶ್ನೆ ಮಾಡ್ತಾನೆ ಗೊತ್ತಾ? ಮೊದಲನೇ ಪ್ರಶ್ನೆ ಏನಂದ್ರೆ, ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು ಬಿಡ್ತಾನೆ. ಪರಲೋಕದಿಂದ ಪ್ರಾರ್ಥನೆ ಧರೆಗಿಳಿದು ಬರುತ್ತಿರುವಂತಹ ಸಂದರ್ಭದಲ್ಲಿ ಆಕಾಶ ಮಂಡಲದಲ್ಲಿ ತಡೆದಿಳಿಸ್ತಾನೆ. ಇವನು ಇಷ್ಟೊಂದು ಸುಳ್ಳು ಹೇಳ್ತಾನೆ, ಇವನು ಪ್ರಾರ್ಥನೆಗೆ ನೀನು ಹೆಂಗೆ ಉತ್ತರ ಕೊಟ್ಟೆ ಅಂತ. ಇವನು ಒಳಗಡೆ ಕೆಟ್ಟ ಆಲೋಚನೆ ಇದೆ, ಇವನು ಪ್ರಾರ್ಥನೆಗೆ ಹೇಗೆ ನೀನು ಉತ್ತರ ಕೊಟ್ಟೆ ಎಂಬುದಾಗಿ ಸೈತಾನ ಏನು ಮಾಡ್ತಾನೆ ಗೊತ್ತಾ? ಆಕಾಶ ಮಂಡಲದಲ್ಲಿ ತಡೆದು ನಿಲ್ಲಿಸ್ತಾನೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ಎಡೆ ಬಿಡದೆ ಬೇಸರಗೊಳ್ಳದೆ ನಿರಂತರವಾಗಿ ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು, ದೇವರೇ ಕರ್ತನೆ ಈ ಕಾರ್ಯದಲ್ಲಿ ಜಯವನ್ನು ಕೊಡಪ್ಪ, ನೀನಲ್ಲದೆ ನನಗೆ ಯಾರು ನೋಡ್ತಾರೆ? ನನ್ನ ಪಾಪವನ್ನ, ನನ್ನ ದ್ರೋಹವನ್ನ, ನನ್ನ ಮೋಸ ವಂಚನೆಯನ್ನ, ನನಗೆ ಇರುವಂತ ಕರ್ತನೆ ಕೆಟ್ಟ ಅನೀತಿಯ ಕಾರ್ಯಗಳನ್ನ ಕರ್ತನೆ ನೀನು ತೊಳೆದು ನನ್ನನ್ನು ಶುದ್ಧೀಕರಿಸಿ ಒಂದು ಸಾರಿ ದೇವರೇ ನನ್ನನ್ನು ಕ್ಷಮಿಸಿ ನನಗೆ ಸಹಾಯ ಮಾಡು ಎಂಬುದಾಗಿ ಆ ಕಾರ್ಯದಲ್ಲಿ ನಿರಂತರವಾಗಿ ನನ್ನ ಪ್ರಾರ್ಥನೆ ಮಾಡುವಾಗ ಪರಲೋಕದ ದೇವರ ಬಳಿನಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಗೊತ್ತಾ? ಅಪ್ಪ, ಇವನು ಪಾಪಿನೇ, ಇವನು ಸುಳ್ಳನ್ನು ಹೇಳ್ತಾನೆ, ಇವನ ಆಲೋಚನೆಗಳು ಸರಿ ಇಲ್ಲ, ಆದರೆ ನನ್ನ ಹತ್ರ ಯಾಚನೆ ಮಾಡ್ತಾ ಇದ್ದಾನೆ, ತುಂಬ ತಗ್ಗಿಸಿಕೊಳ್ತಾ ಇದ್ದಾನಪ್ಪ,
ಮತ್ತೆ ಪಾಪವನ್ನ ಮಾಡೋದಿಲ್ಲ ಎಂಬುದಾಗಿ ಗೋಗರಿದು ಹೇಳ್ತಾನಪ್ಪ. ಸ್ವಾಮಿ, ಇವನ ತಪ್ಪನ್ನ ಮತ್ತೊಂದು ಆವರ್ತಿ ಮನ್ನಿಸು. ಇವನ ತಪ್ಪಿಗಾಗಿ, ಇವನ ಪಾಪಕ್ಕಾಗಿ ಪ್ರಾಯಶ್ಚಿತ್ತವಾಗಿ ಕೊಡಲ್ಪಟ್ಟಂತ ನನ್ನ ರಕ್ತವನ್ನ ಒಂದು ಸಾರಿ ದೃಷ್ಟಿಸಿ ನೋಡಿ, ಒಂದು ಚಾನ್ಸನ್ನ ಕೊಡು ಎಂಬುದಾಗಿ ಪರಲೋಕದ ದೇವರ ಮುಂಭಾಗದಲ್ಲಿ ನಮಗೋಸ್ಕರವಾಗಿ ಯಾಚಕನಾಗಿದ್ದುಕೊಂಡು ಏಸಯ್ಯ ಪ್ರಾರ್ಥಿಸ್ತಾನೆ. ಪ್ರೀತಿಯುಳ್ಳ ದೇವಚಂದ್ರೇ, ನಾನು ನೀನು ಅಂದುಕೊಂಡ ಹಾಗೆ ನಮ್ಮ ದೇವರು ಕಠಿಣವಾದಂತಹ ದೇವರಲ್ಲ. ನಮ್ಮ ದೇವರು ಬಹಳ ಮೃದು ಹೃದಯವುಳ್ಳಂತಹ ದೇವರು, ಬಹಳ ಕರುಣಾ ಸಂಪನ್ನನಾಗಿರುವಂತಹ ದೇವರು. ಲೋಕದ ಯಾತ್ರೆಯಲ್ಲಿ ನಾವು ಮಾಡಿದಂತಹ ತಪ್ಪುಗಳು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಕುಟುಂಬಸ್ಥರು, ನಮ್ಮ ಸಭಾಪಾಲಕರು, ನಮ್ಮ ವಿಶ್ವಾಸಿಗಳು, ನಮ್ಮ ಸ್ನೇಹಿತರು ಒಂದು ವೇಳೆ ಕ್ಷಮಿಸದೇ ಇರಬಹುದು. ಆದರೆ ನಾವು ದೀನತೆಯಿಂದ ತಗ್ಗಿ ಬಗ್ಗಿ, ದೇವರೇ ನೀನಲ್ಲದೆ ಇನ್ನಾರು ನಮ್ಮನ್ನ ಕರ್ತನೆ ಸ್ವಾಮಿ ಕರುಣಿಸುತ್ತಾರೆ, ಕೃಪೆ ಕೊಡುತ್ತಾರೆ, ದೇವ ಕರ್ತನೆ ನಮಗೆ ಸಹಾಯ ಮಾಡಿ ಎಂಬುದಾಗಿ ಅಂಗಲಾಚಿ ಕಣ್ಣೀರಿನಿಂದ ಮೊಣಕಾಲೂರಿ ಬೇಸರಗೊಳ್ಳದೆ ದೀನತೆಯಿಂದ ನೀನು ತಗ್ಗಿಸಿ ಪ್ರಾರ್ಥನೆ ಮಾಡುವುದಾದರೆ ಪರಲೋಕದ ಆ ದೇವರು ತನ್ನ ಹೃದಯವನ್ನು ಕರಗಿಸಿ ನಿನ್ನ ಪ್ರಾರ್ಥನೆಗೆ ಹೋಗೊಟ್ಟು ನಿನ್ನ ಪಾಪವನ್ನು ಸದಾ ಕ್ಷಮಿಸಿ ನಿನಗೆ ಆಮೇನ್ ಎಂಬುದಾಗಿ ಪರಲೋಕದಿಂದ ತನ್ನ ಮಹಿಮೆಯುಳ್ಳಂಥ ಕರಗಳ ಮೂಲಕವಾಗಿ ತನ್ನ ದೂತರನ್ನು ಕಳಿಸಿ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು, ಬಿಡುಗಡೆಗಳನ್ನು, ನಾವು ಬೇಡುವಂಥ ಪ್ರಾರ್ಥನೆಗಳನ್ನು ನೆರವೇರಿಸಿಕೊಡುವಂಥವನಾಗಿದ್ದಾನೆ. ಅದಕ್ಕೆ ಯೆಶಾಯ ಪ್ರವಾದಿ ಹೇಳ್ತಾನೆ, ಏನು ಗೊತ್ತಾ? ದೇವಕ್ಕೆ ಸ್ತೋತ್ರವಾಗಲಿ, ನೀವು ಕೂಗುವ ಎಲ್ಲ ವೇಳೆಗಳಲ್ಲಿ ನನ್ನ ಕಿವಿ ಕೇಳುತ್ತದೆ, ನೀವು ನನ್ನ ಹೆಸರನ್ನು ಹೇಳುವ ಎಲ್ಲಾ ಸ್ಥಳಗಳಲ್ಲಿ ನಾನೇ ಇಳಿದು ಬರುತ್ತೇನೆ. ಒಂದಲ್ಲ, ವಿಮೋಚನ ಕಾಂಡದಲ್ಲಿ 20ನೇ ಅಧ್ಯಾಯದಲ್ಲಿ ಅದನ್ನು ಸ್ಪಷ್ಟಪಡಿಸಿದ್ದಾನೆ. ಯೆಶಾಯ ಪ್ರವಾದಿ ಮತ್ತೆ ಇದನ್ನು ತಿರುಗಿ ಹೇಳುತ್ತಾನೆ. ತನ್ನ ಜನರು ಕೂಗುವಂತ ಸಂದರ್ಭದಲ್ಲಿ ಅವರ ಕೂಗನ್ನು ಕೇಳುತ್ತಾನೆ, ಅವರ ಮಧ್ಯದಲ್ಲಿ ಆತನು ಪ್ರಸನ್ನನಾಗುತ್ತಾನೆ ಅಂತ. ಪ್ರೀತಿಯುಳ್ಳ ದೇವಶನರೇ, ಎರಡನೇ ಪಾಯಿಂಟ್ ಏನು ಗೊತ್ತಾ? ಪ್ರಾರ್ಥನೆ ಮಾಡ್ತೇವೆ ನಾವು, 1 ದಿನ 2 ದಿನ 3 ದಿನ 4 ದಿನ ಪ್ರಾರ್ಥನೆ ಮಾಡಿ ಇದು ನೆರವೇರಲ್ಲ ಅಂತ ಹೇಳಿ ನಾವು ಬಿಟ್ಟು ಬಿಡ್ತೇವೆ. ಹಾಗೆ ಬಿಟ್ಟು ಬಿಡಬಾರದು. ದಾನಿಯೇಲನು ಪಟ್ಟು ಹಿಡಿದು 21 ದಿನಗಳ ಪ್ರಾರ್ಥನೆ ಮಾಡಿದ ನಂತರ ಮೊದಲನೇ ದಿನದಲ್ಲಿಯೇ ಆ ಪ್ರಾರ್ಥನೆ ಅಂಗೀಕಾರವಾಯಿತು. ಅದಾದ ನಂತರ 21 ದಿನಗಳ ಕಾಲ ದೂತನೇ ಬಂದು ಹೇಳ್ತಾ ಇದ್ದಾನೆ, ಆಕಾಶ ಮಂಡಲದ ಮೇದ್ಯ ಪಾರಸಿಕ ಇರುವಂತಹ ಆ ರಾಜರುಗಳ ಸಂಗಡ, ವಾಯುಮಂಡಲದ ದುರಾತ್ಮಗಳ ಸಂಗಡ ನಾನು ಹೋರಾಟ ಮಾಡಿ ಅವರನ್ನು ಜಯಿಸಿ ಬರಬೇಕಾಯಿತು ಎಂಬುದಾಗಿ. ಎರಡನೇ ಆತಂಕ ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ನಮ್ಮ ಒಳಗಡೆ ಇರುವಂತಹ ಬಲಹೀನತೆಯನ್ನು ನೋಡ್ತಾನೆ. ನಮ್ಮ ಕಣ್ಣುಗಳು ಅಶ್ಲೀಲವಾದ ದೃಶ್ಯಗಳನ್ನು ನೋಡ್ತಾ ಇರ್ತದೆ, ಆದ್ರೆ ಯಾರಿಗೂ ಗೊತ್ತಾಗಲ್ಲ ಎಂಬುದಾಗಿ ನಾವು ತಿಳ್ಕೊಂಡಿರ್ತೇವೆ. ಹೃದಯದಲ್ಲಿ ಅನೇಕ ವಿಧವಾದಂತಹ ಕೆಟ್ಟ ಆಲೋಚನೆಗಳು, ನೋಡಬಾರದಂತ ಸಂಗತಿಗಳನ್ನ ನಾವು ನೋಡಿ ಕೆಟ್ಟದಾದಂಥ ಆಲೋಚನೆಗಳನ್ನು ಮಾಡ್ತೇವೆ. ಇದು ಯಾರಿಗೂ ಕಾಣಲ್ಲ, ಸೈತಾನಿಗೆ ಚೆನ್ನಾಗಿ ಕಾಣುತ್ತೆ. ನಮ್ಮ ಕ್ರಿಯೆ, ನಮ್ಮ ನಡವಳಿಕೆ, ನಾವು ಮಾಡುವಂಥ ಆಲೋಚನೆಗಳು ಕಾಣುತ್ತಿರ್ತದೆ. ಅದನ್ನ ಸೈತಾನ ಏನು ಮಾಡ್ತಾನೆ ಗೊತ್ತಾ? ನಾವು ಎಷ್ಟೇ ಪ್ರಬಲವಾಗಿ ಪ್ರಾರ್ಥನೆ ಮಾಡಿದ್ರು ಸುದಾ ಅವುಗಳನ್ನ ಆಕಾಶ ಮಂಡಲದಲ್ಲಿ ತಡೆದು ನಿಲ್ಲಿಸ್ತಾನೆ. ಇದೊಂದೇ ಸಂಗತಿಯಲ್ಲ ರೀ, ನಮ್ಮ ಜೀವಿತದಲ್ಲಿ ಯಾವುದೇ ದೈವ ದ್ರೋಹದ ಕಾರ್ಯಗಳನ್ನು ಮಾಡಿದ್ರು ಸದಾ ನಮ್ಮ ಪ್ರಾರ್ಥನೆಗಳಿಗೆ ಆಕಾಶ ಮಂಡಲದಲ್ಲಿ ತಡೆಗಳು ಕೊಡ್ತಾರೆ. ಯಾರು ಗೊತ್ತಾ? ಸೈತಾನ್, ದೇವರಲ್ಲ. ದೇವರ ಸಮ್ಮುಖದಲ್ಲಿ ನೀನು ಹತ್ತು ಕಣ್ಣೀರಿಟ್ಟು, ದೇವರೇ ನನಗೆ ನೀನು ಸಹಾಯ ಮಾಡಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾನೆ. ಅದಕ್ಕೆ ಉದಾಹರಣೆನೇ ಯಾಕೋಬ. ಅಂಗಲಾಚಿ ಹೋರಾಟ ಮಾಡಿ ಬೇಸರಗೊಳ್ಳದ ರೀತಿಯಲ್ಲಿ ರಾತ್ರಿಯೆಲ್ಲ ಆತನು ಪ್ರಾರ್ಥನೆ ಮಾಡಿದನು. ಉದಯ ಕಾಲದಲ್ಲಿ ಆತನಿಗೆ ಇಸ್ರಾಯೇಲ್ ಎಂಬುದಾಗಿ ಆತನಿಗೆ ಕರೀತಾನೆ. ದೇವಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾನು ನಿಮ್ಮನ್ನು ಯೇಸುವಿನ ನಾಮದಲ್ಲಿ ಉತ್ತೇಜನ ಪಡಿಸ್ತಾ ಇದ್ದೇನೆ. ದೇವರಾತ್ಮನು ನಿಮ್ಮನ್ನು ಬಲಪಡಿಸಲಿ. ಯಾಕೆ ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡಬೇಕಂತ ಹೇಳಿದರೆ ಅದಕ್ಕೆ ದಾನಿಯೇಲನೇ ಉದಾಹರಣೆ. ಆ ದಾನಿಯೇಲನ ಪ್ರಾರ್ಥನಾ ಜೀವಿತವೇ ಉದಾಹರಣೆ. ಒಂದು ವೇಳೆ ಯಾರಿಗೆ ಗೊತ್ತು, ಇವತ್ತಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು, ನಾಡಿದ್ದೆಲ್ಲ ಬರುವಾರ, ಬರುವಾರ ಅಲ್ಲ ಆಚೆ ವಾರ,
ಅಚ್ಚೆ ವಾರವಲ್ಲ, ಅಚ್ಚೆ ತಿಂಗಳಲ್ಲ, ಈ ವರ್ಷ ಅಲ್ಲ, ಬರೋ ವರ್ಷದಲ್ಲಿ ನೀನು ಬೇಸರಗೊಳ್ಳದೆ ಎಡೆಬಿಡದೆ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ನಿನ್ನ ದೇವರು ನಿನ್ನ ಆಸೆ ಏನು ಪಡ್ತೀಯೋ, ನೀನು ಏನು ಬಯಸ್ತೀಯೋ ಅದಕ್ಕಿಂತಲೂ ಮಿಗಿಲಾಗಿ ದೇವರು ನಿನ್ನನ್ನು ಆಶೀರ್ವಾದ ಮಾಡಿ ತನ್ನ ಮಹಿಮೆಯಿಂದ ತುಂಬಬಹುದು. ನನ್ನ ಆತ್ಮಿಕತೆ ಸೇವೆಯ ಆ ದಿನಮಾನಗಳಲ್ಲಿ, ಸೇವೆಯ ಪ್ರಾರಂಭದ ದಿನಗಳಲ್ಲಿ ದೇವರ ಹತ್ರ ನಾನು ಒಂದನ್ನು ಬೇಡ್ತಾ ಇದ್ದೆ, ದೇವರೇ ಕರ್ತನೆ, ನನಗೆ ಏನು ಬೇಕಾಗಿಲ್ಲ, ನಿನ್ನ ಸೇವೆಯಲ್ಲಿ ನನ್ನನ್ನು ಬಲಪಡಿಸು, ಅನೇಕರ ಬಳಿನಲ್ಲಿ ನನ್ನನ್ನು ಉಪಯೋಗ ಮಾಡು. ಹೀಗೆ ಪ್ರಾರ್ಥನೆ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವು ದಿನಮಾನಗಳಲ್ಲಿ ಲಕ್ಷ ಜನರಿಗೆ ಶುಭವಾರ್ತೆಯನ್ನು ಸಾರಿ ಆರಾಧನೆಯಲ್ಲಿ ನಡೆಸಲಿಕ್ಕಾಗುವಂತೆ ದೇವರು ನನಗೆ ಬಲಪಡಿಸಿದ. ಲಕ್ಷ ಜನರ ಕೂಟಗಳ ಮಧ್ಯದಲ್ಲಿ ನಿಂತುಕೊಂಡು ದೇವರ ಸಂದೇಶವನ್ನು ಸಾರಲಿಕ್ಕಾಗುವಂತೆ ದೇವರು ಕೃಪೆ ಮಾಡಿದ. ಸಾವಿರ ಸೇವಕರುಗಳು ಈ ಆರಾಧನೆಯ ಮೂಲಕವಾಗಿ ದೇವರ ಸನ್ನಿಧಾನದಲ್ಲಿ ಹಾಡುಗಳ ಮೂಲಕವಾಗಿ ಇವತ್ತು ನಿಂತುಕೊಳ್ಳುವಂತೆ ಮಾಡಿದ. ಸುಮಾರು 16 ವರ್ಷಗಳ ಕಾಲ ದೇವರ ಸನ್ನಿಧಾನದಲ್ಲಿ 1 ಅಡಿ ಕಾಲಿಡುವಷ್ಟು ಜಾಗನ ಇರಲಿದೆ ಇರುವಂತಹ ಸಂದರ್ಭದಲ್ಲಿ ಒಂದು ದಿನ ಕೂತುಕೊಂಡು ನಾನು ಪ್ರಾರ್ಥನೆ ಮಾಡಿದೆ, ದೇವರೇ, ಅಟ್ಲೀಸ್ಟ್ ದೇವರ ಆರಾಧನೆ ನಡೆಸುವುದಕ್ಕೋಸ್ಕರವಾಗಿ ಒಂದು 100, 200, 300 ಅಡಿ ಜಾಗ ಇದ್ರೆ ಸಾಕಪ್ಪ, ಅಷ್ಟು ಕೊಡು ಎಂಬುದಾಗಿ ದೇವರ ಹತ್ರ ಬೀಳ್ಕೊಂಡೆ. ಅನೇಕ ದಿನಗಳ ಕಾಲ ಪ್ರಾರ್ಥನೆ ಮಾಡಿದೆ ಆ ವಿಷಯಕ್ಕೋಸ್ಕರವಾಗಿ. 100, 200 ಅಡಿಯಲ್ಲ, ಸಾವಿರ ಅಡಿಗಳು ಜಾಗ ತೆಗೆದುಕೊಳ್ಳಲಿಕ್ಕಾಗುವಂತ ದೇವರು ಕೃಪೆ ಮಾಡಿದ. ಅನೇಕ ಸಂದರ್ಭಗಳಲ್ಲಿ ವಿಶ್ವಾಸಿ ಜೀವಿತದಲ್ಲಿ ಇರುವಂತಹ ವೇಳೆಯಲ್ಲಿ ದೇವರ ಹತ್ರ ನಾನು ಅಂಗಲಾಚಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ಕರ್ತನೆ ಸ್ವಾಮಿ, ನನ್ನನ್ನು ಉಪಯೋಗ ಮಾಡು ಎಂಬುದಾಗಿ. ನನ್ನನ್ನು ಮಾತ್ರವಲ್ಲ, ದೇವರು ನನ್ನ ಮಕ್ಕಳನ್ನು ಸದಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಲವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತಿರುವಂಥ ಸಂಗತಿಯನ್ನು ನಿಮ್ಮ ಹೃದಯದಲ್ಲಿ ಬರೆದಿಟ್ಟುಕೊಳ್ಳ್ರಿ. ನೀವು ಬೇಸರಗೊಳ್ಳದೆ ನೀವು ಪ್ರಾರ್ಥನೆ ಮಾಡುವುದಾದರೆ, ನೀವು ಬೇಡುವುದಕ್ಕಿಂತಲೂ ನೀವು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನೇ ದೇವರು ಕೊಡುವಂಥವನಾಗಿದ್ದಾನೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದಂಥ ದಾನಿಯೇಲನ ಜೀವಿತವನ್ನು ಗಮನಿಸುವಂತಹ ಸಂದರ್ಭದಲ್ಲಿ 21ನೇ ದಿನ ಮುಗಿದ ತಕ್ಷಣವೇ 22ನೇ ದಿನಕ್ಕೆ ಕಾಲ್ ಹಿಡಿತಿರುವಂತಹ ಸಂದರ್ಭದಲ್ಲಿಯೇ 70 ವರ್ಷದ ಆ ಸೆರೆವಾಸದಿಂದ ದೇವರು ಬಿಡುಗಡೆ ಮಾಡ್ತಾನೆ. ಇವತ್ತು ನಾನು ನಿಮಗೆ ಹೇಳ್ತಿರುವಂತಹ ಸಂಗತಿ, ದಾನಿಯೇಲನ ಆ ಒಂದು ಪ್ರಾರ್ಥನೆ ಮೂಲಕವಾಗಿ 70 ವರ್ಷದ ಸೆರೆವಾಸದ ಅನುಭವವನ್ನು ಇಸ್ರೇಲರ ಜೀವಿತದಲ್ಲಿ ಬಿಡುಗಡೆ ಮಾಡಿದ ದೇವರು, ಇವತ್ತು ನೀವು ಬೇಸರಗೊಳ್ಳದೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಜೀವಿತದಲ್ಲಿ ಇರುವಂತಹ ಸಂಗತಿಗಳು ಮಾತ್ರವಲ್ಲ, ನಿನ್ನ ಮೂಲಕವಾಗಿ ಅನೇಕರ ಜೀವಿತದಲ್ಲಿರುವಂತಹ ಶಾಪಗಳು, ಸೆರೆಗಳು, ಬಂಧನಗಳು, ಅನೇಕ ವಿಧವಾದಂತಹ ತಡೆಗಳನ್ನ ದೇವರು ದೂರ ಸರಿಸಿ ಅನೇಕರನ್ನ ನಿನ್ನ ಮೂಲಕವಾಗಿ ಬಿಡುಗಡೆ ಮಾಡುವಂಥವನಾಗಿದ್ದಾನೆ. ಎಷ್ಟು ಜನಕ್ಕೆ ಈ ವಾಕ್ಯ ಮುಟ್ಟುತ್ತಾ ಇದೆಯೋ ಗೊತ್ತಿಲ್ಲ. ದೇವನಾಕ್ಕೆ ಸ್ತೋತ್ರವಾಗಲಿ. ಏನೇ ಬರಲಿ ಈ ಜೀವಿತದಲ್ಲಿ ಯಾವತ್ತೂ ಸದಾ ಪ್ರಾರ್ಥನೆ ವಿಷಯದಲ್ಲಿ ಬೇಸರಗೊಳ್ಳದೆ ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರೋ ರಾಜ್ಯವು ನಿಮಗೆ ಸ್ವಾಧೀನವಾಗುತ್ತೆ, ಶತ್ರು ನಿಮಗೆ ಸ್ವಾಧೀನವಾಗ್ತಾರೆ, ನಿಮ್ಮ ವಿರೋಧಿಗಳು ನಿಮ್ಮ ಕೈವಶವಾಗ್ತಾರೆ, ನಿಮಗಿರುವಂಥ ಎಲ್ಲ ತಡೆಗಳು ಬಿದ್ದು ಹೋಗುತ್ತೆ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳ ಮೇಲೆ ಅದ್ಭುತಗಳನ್ನು ದೇವರು ನಡೆಸುತ್ತಾನೆ. ಯೇಸುವಿನ ನಾಮದಲ್ಲಿ ಈ ಉದಯ ಕಾಲದ 9:30 ನಾಳೆ ಅಂದ್ರೆ ಭಾನುವಾರ 2 ಗಂಟೆ ತನಕ ದೇವರ ಸನ್ನಿಧಾನದಲ್ಲಿ ಹೋರಾಟ ಮಾಡಿ ನಾವು ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ಇದರಲ್ಲಿ ನೀವು ಪಾಲು ಹೊಂದಬೇಕೆಂಬುದಾಗಿ ಇಷ್ಟಪಡ್ತೀರಾ? ಹಾಗಾದರೆ ಬೇಗನೆ ನಿಮ್ಮ ಲಗೇಜ್ಗಳನ್ನು ಪ್ಯಾಕ್ ಮಾಡಿಕೊಂಡು ಬೇಗನೆ ಬನ್ನಿರಿ. ಕರ್ತನ ಸನ್ನಿಧಾನದಲ್ಲಿ ನಾವು 2 ದಿನಗಳ ಕಾಲ
ವಿರಮಿಸದ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಂಥವರಾಗೋಣ. ನಿಮ್ಮನ್ನು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಸರೇತಿನ ಯೇಸುವಿನ ನಾಮದಲ್ಲಿ ಅಪ್ಪ ದೇವರೇ, ಕರ್ತನೆ, ಈ ರಾತ್ರಿಯ ಶ್ರಾವದಲ್ಲಿ ಇಡೀ ಕುಟುಂಬ ಪ್ರಾರ್ಥನೆಯಲ್ಲಿ ಬಂದಿರುವಂಥ ಕರ್ತನೆ, ನನ್ನ ಮಕ್ಕಳನ್ನು ನೀನು ಬಲಪಡಿಸಿದ್ದವರೇ ಕರ್ತನೆ, ಅವರ ಪ್ರಾರ್ಥನಾ ಜೀವಿತವನ್ನು ಕಟ್ಟಿ ಅಪ್ಪ, ಒಂದೇ ಒಂದು ಮಾತನ್ನು ಇವತ್ತು ನೀನು ಮಾತನಾಡಿದ, ಬೇಸರಗೊಳ್ಳದೆ ಯಾಕೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದಂಥ ದಾನಿಯೇಲನ ಜೀವಿತವೇ ದೇವರೇ ಕರ್ತನೆ ಒಂದು ದೊಡ್ಡ ಮರ್ಮವಾಗಿ ನಮಗೆ ಕಾಣಿಸಲ್ಪಡ್ತದೆ. ಶಾಸನಗಳಿಗೆ ರುಜುವಾದಾಗಲೂ ಸದಾ ಆತನು ಪ್ರಾರ್ಥನೆ ಮಾಡಿದನು ಬೇಸರಗೊಳ್ಳದೆ. ದೇವಕರ್ತನೆ ಸೆರೆಯಲ್ಲಿದ್ದಂಥ ಜನರಿಗಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದನು. ದರ್ಶನಗಳು, ಕನಸುಗಳು ದೇವರ ಕರ್ತನೆ ಸ್ವಾಮಿ ಗಂಟುಗಳನ್ನು ಬಿಚ್ಚುವುದಕ್ಕೋಸ್ಕರವಾಗಿ ದೇವರೇ ನೀನು ಅಭಿಷೇಕ ಬೇಕೆಂಬುದಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದನು. ಪ್ರಾಣಕ್ಕೆ ಪಣವನ್ನ ಕೊಟ್ಟು ದೇವರೇ ಕರ್ತನೆ ಸ್ವಾಮಿ, ಪ್ರಾಣಕ್ಕೆ ಪಣ ಇಟ್ಟು ದೇವರೇ ಕರ್ತನೆ ಆತನು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದನು. ಅನೇಕ ರಾಜರುಗಳು ಬದಲಾದರು, ಆದರೆ ಆತನು ಮಾತ್ರ ಬದಲಾಗಲಿಲ್ಲ. ಅನೇಕ ಸರ್ಕಾರಗಳು ಬದಲಾದರು, ಆದರೆ ಅವನನ್ನು ದೇವರು ಉನ್ನತದಿಂದ ಉನ್ನತಕ್ಕೆ ಮಾನಿಸಿ ಎಲ್ಲ ಮಂತ್ರಿಗಳಲ್ಲಿ, ಎಲ್ಲ ಅಧಿಕಾರಿಗಳಲ್ಲಿ ಮುಖ್ಯವಾದ ಅಧಿಕಾರಿಗಳನ್ನಾಗಿ ಮಾರ್ಪಡಿಸಿದ್ದು ಈ ಬೇಸರಿಕೆ ಇಲ್ಲದ ರೀತಿಯಲ್ಲಿ ಮಾಡಿದಂಥ ಪ್ರಾರ್ಥನೆಯಾಗಿರುವಂಥದ್ದಾಗಿದೆ. ನಾವು ನಂಬುತ್ತೇವೆ ರಾಜ ಯೇಸುವಿನ ನಾಮದಲ್ಲಿ ದೇವರೇ, ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳೆಂದು ಸೋಲಲ್ಲ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳ ವಿರುದ್ಧವಾಗಿ ಪರಲೋಕ ಯಾವಾಗಲೂ ನಿಂತುಕೊಳ್ತದೆ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳ ಪರವಾಗಿ ದೇವರ ಕರ್ತನೆ ದೇವರೇ ಯುದ್ಧ ಮಾಡುವಂಥವನಾಗಿದ್ದಾನೆ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ದೇವರ ದೇಶಗಳನ್ನ, ಶಾಸನಗಳನ್ನ, ದೇವರ ಕರ್ತನೆ ಅಧಿಕಾರಗಳನ್ನ ಕರ್ತನೆ ಕದಲಿಸುವಂತ ವ್ಯಕ್ತಿ ಆಗಿರುತ್ತಾನೆ. ಯೇಸುವಿನ ನಾಮದಲ್ಲಿ ಸಂದೇಶವನ್ನು ಕೇಳುತ್ತಿರುವಂತ ಒಬ್ಬೊಬ್ಬರ ಜೀವಿತದಲ್ಲಿ ಸದಾ ದೇವರ ಕರ್ತನೆ ಎಂದೂ ಸದಾ ಪ್ರಾರ್ಥನೆ ವಿಷಯದಲ್ಲಿ ಬೇಸರಗೊಳ್ಳದ ರೀತಿಯಲ್ಲಿ ದೇವರ ಯಾವಾಗಲೂ ಎಡೆ ಬಿಡದೆ ಪ್ರಾರ್ಥಿಸಿ ಆ ದಾನಿಯೇಲ ಕೊಡುವಂತ ಆತ್ಮನ ಆ ಪ್ರಾರ್ಥನಾ ಅಭಿಷೇಕ ಒಬ್ಬೊಬ್ಬರ ಮೇಲೂ ಸದಾ ನೀನು ಬಿಡುಗಡೆ ಮಾಡಿ ದೇಶವನ್ನ, ಜನರನ್ನ, ದೇವರ ಕರ್ತನೆ ಸ್ವಾಮಿ ಪರಿಸ್ಥಿತಿಗಳನ್ನ ಜಯಿಸಲಿಕ್ಕಾಗುವಂತ ಬಲವನ್ನ ಪರಲೋಕದಿಂದ ನೀನು ದೇವರ ನಿನ್ನ ಮಕ್ಕಳ ಮೇಲೆ ಬಿಡುಗಡೆ ಮಾಡಿ ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರನ್ನ ಬಲಪಡಿಸಿ ನೀನು ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿಮಗಾಗಿ ನೀವೇ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಯಾಕೆಂತ ಹೇಳಿದರೆ ಇವತ್ತು ನಿಮಗೆ ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದಲ್ಲಿ ಈ ಟೈಮನ್ನು ನಿಮಗೆ ಕೊಡ್ತೇನೆ. ಇನ್ನು 15 ನಿಮಿಷ ಬಾಕಿ ಇದೆ. ಆ 15 ನಿಮಿಷಗಳ ಕಾಲ ಮೊಣಕಾಲೂರಿ ನೀವು ಪ್ರಾರ್ಥನೆ ಮಾಡಿ ಅದ್ಭುತಗಳನ್ನು ನೋಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ಉದಯ ಕಾಲದಲ್ಲಿ ಬೇಗನೆ 9 ಬನ್ನಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.